ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ತನಗೆ ತೊಂದರೆ ಕೊಡ್ತಿದ್ದ ಕರ್ಣನ ಮೇಲೆ ರಿವೆಂಜ್ ತೀರಿಸ್ಕೊಳ್ಳೋದಕ್ಕೆ ಹೊರಟಿದ್ದಾರೆ ರಮೇಶ್. ನಾನು ಈಗ ಹೇಳ್ತಿರೋದು ಯಾವ ಕತೆ ಅನ್ನೋದು ನಿಮಗೆ ಗೊತ್ತಾಗಿರಬೇಕು. ಕರ್ಣ. ಕರ್ಣ ಧಾರಾವಾಹಿಯಲ್ಲಿ ರೋಚಕ ತಿರುವು, ಕರ್ಣನಿಗೆ ದೊಡ್ಡ ಆಘಾತ, ರಮೇಶ್ ಹಂಚಿಗೆ ಬಲಿಯಾಗಿದ್ದಾರೆ ಕರ್ಣ. ಈ ಎಲ್ಲ ವಿವರಗಳನ್ನ ಈ ವಿಡಿಯೋನಲ್ಲಿ ನೋಡೋದಕ್ಕೂ ಮುಂಚೆ ನೀವೇನು ಮಾಡಬೇಕು, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಕೊಡಬೇಕು. ತಪ್ಪದೇ ನನಗೆ ಸಪೋರ್ಟ್ ಮಾಡ್ತೀರಲ್ವಾ. ಭುವನೇಶ್ವರಿ ಮುಂದೆ ನಯನತಾರ ರಮೇಶ್ಗೂ ಮತ್ತು ಮಾಲತಿಗೆ ಡೈವರ್ಸ್ ಕೊಡಿಸ್ತೀನಿ, ಡೈವರ್ಸ್ ಕೊಡೋದಕ್ಕೆ ಅಣ್ಣ ಒಪ್ಪೋ ಥರ ಮಾಡ್ತೀನಿ, ಆದರೆ ನಿನ್ನ ವಶದಲ್ಲಿ ಇದ್ದ ವಸಿಷ್ಠ ಹಾಸ್ಪಿಟಲ್ ಮತ್ತೆ ಕರ್ಣನ ಕೈ ಸೇರಬೇಕು ಅಂತ ಹೇಳಿರ್ತಾಳೆ. ಕರ್ಣನೇ ತನ್ನ ಮಗ ಅಂತ ಗೊತ್ತಿಲ್ಲದ ಭುವನೇಶ್ವರಿ ಅವನಿಗೆ ತೊಂದರೆ ಕೊಡೋದಕ್ಕೆ ಮುಂದಾಗಿದ್ದಾಳೆ. ತನ್ನನ್ನು ಪ್ರೀತಿಸಿ ಮೋಸ ಮಾಡಿರೋ ರಮೇಶ್ ಮೇಲೆ ದ್ವೇಷ ಬೆಳೆಸ್ಕೊಂಡಿರೋ ಭುವನೇಶ್ವರಿ ತನಗೆ ಮೋಸ ಮಾಡಿ ಮಾಲತಿಗೆ ತಾಳಿ ಕಟ್ಟಿದ ರಮೇಶ್ ಅವಳ ಜೊತೆ ಇರಬಾರ್ದು, ಮಾಲತಿಗೆ ಡೈವರ್ಸ್ ಕೊಟ್ಟು ಒಂಟಿಯಾಗಿ ನನ್ನಂತೆ ಕಷ್ಟಪಡಬೇಕು ಅಂತ ಅಂದುಕೊಂಡು ನಯನತಾರ ಕಂಡೀಷನ್ನ ಒಪ್ಪಿದ್ದಾಳೆ. ಈಗ ಭುವನೇಶ್ವರಿ ಕೈವಶವಾಗಿದ್ದ ವಸಿಷ್ಠ ಹಾಸ್ಪಿಟಲ್ ಮತ್ತೆ ಕರ್ಣನ ಕೈಗೆ ಸೇರಿದೆ. ಇತ್ತೀಚಿನ ದಿನಗಳಲ್ಲಿ ಮಾಲತಿ ರಮೇಶ್ ವಿರುದ್ಧ ತಿರುಗಿ ಬಿದ್ದಿದ್ದಾಳೆ. ನಿಧಿ ಕರ್ಣನ ಆಸರೆಯಿಂದ ಕಾರ್ ಡ್ರೈವ್ ಮಾಡೋದು ಕಲ್ತಿದ್ದಾಳೆ. ಇಷ್ಟು ದಿನ ರಮೇಶ್ ಕೊಡ್ತಿದ್ದ ಚಿತ್ರಹಿಂಸೆನ ಅನುಭವಿಸಿರೋ ಮಾಲತಿ ಈಗ ಧೈರ್ಯವಾಗಿ ಎದುರುತ್ತರ ಕೊಡ್ತಿದ್ದಾಳೆ. ಇದೆಲ್ಲ ನೋಡಿ ಯಾಕಣ್ಣ ಸುಮ್ಮನೆ ಇರ್ತೀಯ? ಅವಳಿಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ನೀನು ಅವಳಿಗೆ ಡೈವರ್ಸ್ ಕೊಡಬೇಕು ಅಂತ ನಯನತಾರ ಅಣ್ಣನ ಬುದ್ಧಿ ಕೆಡಿಸಿದ್ದಾಳೆ. ಇದೇ ಸರಿ ಅಂದ್ಕೊಂಡ ರಮೇಶ್ ಎಲ್ಲರ ಮುಂದೆ ಮಾಲತಿಗೆ ಡೈವರ್ಸ್ ವಿಷಯ ಹೇಳಿದ್ದಾನೆ. ಮಾಲತಿಗೆ ದೊಡ್ಡ ಆಘಾತವಾಗಿದೆ. ನನ್ನಿಂದ ತಪ್ಪುಗಳಾಗಿದ್ರೆ ಕ್ಷಮಿಸಿ ಅಂತಾನೂ ಕೇಳ್ಕೊಂಡಿರ್ತಾಳೆ. ಆದರೆ ಕರಗದ ರಮೇಶ್ ಇವತ್ತಿಂದಾನೇ ನನಗೂ ನಿನಗೂ ಡೈವರ್ಸ್ ಆಗಿದೆ, ಇನ್ನು ಮುಂದೆ ನೀನು ನನ್ನ ಜೊತೆಲಿ ಇರಬೇಡ, ಕೋರ್ಟಿಂದ ಆರ್ಡರ್ ಬಂದ ಮೇಲೆ ಈ ಮನೆ ಬಿಟ್ಟು ಹೋಗ್ತಾ ಇರು ಅಂತ ಹೇಳಿದ್ದಾನೆ. ತಂದೆ ಮಾತುಗಳಿಂದ ಕಣ್ಣೀರು ಹಾಕ್ತಿದ್ದ ಮಾಲತಿನ ಲಾಯರ್ ಹತ್ರ ಕರ್ಕೊಂಡು ಹೋಗಿರ್ತಾರೆ ಕರ್ಣ. ಇಷ್ಟು ವರ್ಷ ಇಬ್ಬರು ಸಂಸಾರ ಮಾಡಿದ ಮೇಲೆ ಡೈವರ್ಸ್ ಸಿಗೋದು ಕಷ್ಟ, ಅದರಲ್ಲಿ ಒಬ್ಬರಿಗೆ ಕೊಡೋದಿಷ್ಟ ಇಲ್ಲ ಅಂದ್ರೆ ಕೇಸನ್ನ ಎಷ್ಟು ವರ್ಷ ಆದ್ರೂ ಮುಂದುವರಿಸಬಹುದು. ಅದು ಅಲ್ಲದೆ ಇದು ಕೋರ್ಟಿಂದ ಬಂದಿರೋ ನೋಟಿಸ್ ಅಲ್ಲ, ಬರೀ ಲಾಯರ್ ಕೊಟ್ಟಿರೋ ನೋಟಿಸ್, ಹೆದರ್ಕೋಬೇಡಿ ಅಂತ ಧೈರ್ಯ ತುಂಬಿದ್ದಾರೆ ಲಾಯರ್. ಈಗ ನಿಟ್ಟುಸಿರು ಬಿಟ್ಟಿದ್ದಾಳೆ ಮಾಲತಿ. ಮನೆಯವರೆಲ್ಲ ಸೇರಿ ರಮೇಶ್ನ ಆಟ ಆಡ್ಸೋದಕ್ಕೆ ಶುರು ಮಾಡಿದ್ದಾರೆ. ನಮ್ಮಿಬ್ಬರಿಗೂ ನೀವು ಹೇಳಿದಂಗೆ ಡೈವರ್ಸ್ ಆಗಿದೆ, ಇನ್ ಮುಂದೆ ನಿಮ್ಮ ಯಾವ ಕೆಲಸಗಳನ್ನು ನಾನು ಮಾಡಲ್ಲ ಅಂತ ಹೇಳಿದ್ದಾಳೆ ಮಾಲತಿ. ಕೂತ್ಕೊಂಡಿರೋ ಜಾಗದಲ್ಲೇ ಆರ್ಡರ್ ಮಾಡಿ ಎಲ್ಲ ಕೆಲಸವನ್ನು ಮಾಲತಿ ಕೈಲಿ ಮಾಡಿಸ್ಕೊಳ್ತಿದ್ದ ರಮೇಶ್ ಈಗ ಒಂಟಿಯಾಗಿ ರೂಮ್ ಕಸ ಗುಡಿಸೋದು, ಅಡಿಗೆ ಮಾಡೋದು ಎಲ್ಲವೂ ಕಷ್ಟಪಟ್ಟು ಒಬ್ಬರೇ ಮಾಡ್ತಿದ್ದಾರೆ. ಮಾಲತಿ ಇಲ್ಲದೆ ದಿನ ದಿನಕ್ಕೂ ಜೀವನ ಮಾಡೋದು ಕಷ್ಟ ಅನ್ಸೋದಕ್ಕೆ ಶುರುವಾಗಿದೆ. ಇನ್ನು ಭೀಮನ ಅಮಾವಾಸ್ಯೆನೂ ಬಂದಿದೆ. ಹೆಂಡತಿ ತನ್ನ ಕಾಲಿಗೆ ಪೂಜೆ ಮಾಡ್ತಾಳೆ ಅಂತ ಅಂದ್ಕೊಂಡಿರ್ತಾರೆ ರಮೇಶ್. ಆದ್ರೆ ಉಲ್ಟಾ ಆಗಿ ರಮೇಶ್ ಪಾದ ಪೂಜೆನೂ ಮಾಡಿಲ್ಲ ಮಾಲತಿ. ಸಿಟ್ಟು ನೆತ್ತಿಗೇರಿದೆ. ಗಂಡ ಈ ರೀತಿ ಒಬ್ನೇ ಕೆಲಸ ಮಾಡೋದು ನೋಡೋದಕ್ಕೆ ಮಾಲತಿಗೂ ತುಂಬಾನೇ ಕಷ್ಟ ಆಗಿದೆ. ಅಮ್ಮ, ನಿಮಗೆ ಡೈವರ್ಸ್ ಕೊಡೋದು ಇಷ್ಟ ಇಲ್ಲ ಅಲ್ವಾ? ಹಾಗಾಗಿ ಇದನ್ನೆಲ್ಲ ಸಹಿಸ್ಕೋಬೇಕಾಗುತ್ತೆ. ಎಲ್ಲಾನು ಆರ್ಡರ್ ಮಾಡ್ತಿದ್ದ ಅಪ್ಪನಿಗೆ ಈಗ ಕಷ್ಟ ಏನು ಅಂತ ಗೊತ್ತಾಗ್ತಾ ಇದೆ. ಸ್ವಲ್ಪ ದಿನ ಇದನ್ನೆಲ್ಲ ಸಹಿಸ್ಕೊಳ್ಳಿ ಅಂತ ಕರ್ಣ ಧೈರ್ಯ ತುಂಬಿದ್ದಾನೆ. ಇನ್ನು ಎಲ್ಲರೂ ನಾಟಕ ಮಾಡಿ ಸಂಜಯ್ ಮನಸ್ಸು ಕೂಡ ಬದಲಾಯಿಸಿದ್ದಾರೆ. 1 ವರ್ಷ ರಿಯಾ ಜೊತೆ ಚೆನ್ನಾಗಿ ಸಂಸಾರ ಮಾಡಿದ್ರೆ ಇಡೀ ಆಸ್ತಿ ನಿನ್ನ ಕೈ ಸೇರುತ್ತೆ ಅನ್ನೋ ಕಂಡೀಷನ್ನ ಕರ್ಣ ಹಾಕಿರ್ತಾರೆ. ಅದಕ್ಕೆ ಒಪ್ಪಿ ರಿಯಾ ಜೊತೆ ಇದ್ದಾನೆ ಸಂಜಯ್. ಆದರೆ ಅಪ್ಪ ಅಮ್ಮನಿಗೆ ಡೈವರ್ಸ್ ಕೊಡ್ತಿದ್ದಾರೆ. ಡೈವರ್ಸ್ ಆದರೆ ಅಪ್ಪ ಅಮ್ಮನಿಗೆ 25 ಕೋಟಿ ಕೊಡಬೇಕಾಗತ್ತೆ. ಆಗ ಅಪ್ಪ ನಿನ್ನ ಹತ್ರನೇ ದುಡ್ಡು ತಗೊಂಡು ಹೋಗಿ ಕೊಡ್ತಾರೆ. ಅಷ್ಟು ಕೋಟಿ ನಿನಗೆ ಲಾಸ್ ಆಗುತ್ತೆ. ಅಷ್ಟೇ ಅಲ್ಲದೆ ಅಮ್ಮನಿಗೆ ಅಜ್ಜಿ ತನ್ನ ಒಡವೆಗಳನ್ನೆಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಮ್ಮ ಸೊಸೆ ಆದ ರಿಯಾಗೆ ಅಷ್ಟು ಒಡವೆಗಳು ಕೊಡ್ತಾರೆ. ಆದರೆ ಡೈವರ್ಸ್ ಆದರೆ ಇವು ಯಾವುದು ನಿನಗೆ ಸಿಗಲ್ಲ ಸಂಜಯ್. ಅಪ್ಪ ಡೈವರ್ಸ್ ಕೊಡ್ದೀರಾ ನೀನು ನೋಡ್ಕೋ ಅಂತ ಕರ್ಣ ಹೇಳಿದ್ದಾನೆ. ದುಡ್ಡಿನ ಮೇಲೆ ಆಸೆ ಇರೋ ಸಂಜಯ್ ಕರ್ಣನ ಮಾತು ಒಪ್ಪಿ ಅಪ್ಪ ಅಮ್ಮನಿಗೆ ಡೈವರ್ಸ್ ಕೊಡ್ದೀರಾ ನೋಡ್ಕೊಂತಿದ್ದಾನೆ. ಅಪ್ಪನಿಗೆ ತೊಂದರೆ ಕೊಡೋದಕ್ಕೂ ಶುರು ಮಾಡಿದ್ದಾನೆ. ಇನ್ನು ರಮೇಶ್ ತನ್ನ ಖರ್ಚಿಗಾಗಿ
ಕರ್ಣನ ಮುಂದೆ ಕೈ ಚಾಚಬೇಕಾಗಿದೆ. ಆದ್ರೆ ಕರ್ಣ, ಅಮ್ಮನಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡಿದ್ದೀನಿ, ನೀವು ಅವರ ಹತ್ರ ಹೋಗಿ ಕೇಳಿ ದುಡ್ಡು ತಗೊಳ್ಳಿ ಅಂತ ಕರ್ಣ ಹೇಳಿದ್ದಾರೆ. ಹೆಂಡತಿ ಮಾಲತಿ ಮುಂದೆ ಕೈ ಚಾಚಿದ್ದಾನೆ ರಮೇಶ್. ಆದ್ರೆ ಮಾಲತಿ ಸರಿಯಾಗಿ ದುಡ್ಡು ಕೊಡದೆ ತಿರುಗೇಟು ಕೊಟ್ಟಿದ್ದಾಳೆ. ಹೆಂಡತಿಗೆ ಡೈವರ್ಸ್ ಕೊಡೋದಕ್ಕೆ ಮುಂದಾದ ರಮೇಶ್ ಈಗ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿದ್ದಾನೆ. ಎಲ್ಲರಿಂದ ನೆಮ್ಮದಿ ಹಾಳಾಗಿದೆ. ಇದಕ್ಕೆ ಕಾರಣ ಕರ್ಣ. ನಾನು ನೆಮ್ಮದಿಯಿಂದ ಉಸಿರಾಡಬೇಕು ಅಂದ್ರೆ ಕರ್ಣನ ಉಸಿರು ನಿಲ್ಲಿಸ್ಬೇಕು ಅಂತ ಅಂದುಕೊಂಡ ರಮೇಶ್ ದೊಡ್ಡ ಸಂಚಯ ಮಾಡಿದ್ದಾರೆ. ರೋಡಲ್ಲಿ ಬರ್ತಿದ್ದ ಕರ್ಣನಿಗೆ ಸ್ಪೀಡ್ ಆಗಿ ಒಂದು ಲಾರಿ ಬಂದು ಡಿಕ್ಕಿ ಹೊಡೆದು ಹೋಗಿದೆ. ಆ ರಭಸಕ್ಕೆ ಆ ಕಡೆ ಬಿದ್ದಿದ್ದಾನೆ ಕರ್ಣ. ಕರ್ಣನಿಗೆ ಈಗ ದೊಡ್ಡ ಆಘಾತ ಆಗಿದೆ. ಅದೇ ಸಮಯದಲ್ಲಿ ದೇವ್ರ ಮುಂದೆ ದೀಪ ಹಚ್ಚಿ ಕೈ ಮುಗಿದು ನಿಂತ ನಿಧಿಗೆ ಅಶುಭ ಸೂಚನೆ ಸಿಕ್ಕಿದೆ. ಹಚ್ಚಿದ ದೀಪಗಳು ಆರಿ ಹೋಗಿದೆ. ಆತಂಕದಲ್ಲಿದ್ದಾಳೆ ನಿಧಿ. ರಮೇಶ್ ಸಂಚಿನಿಂದ ಆಕ್ಸಿಡೆಂಟ್ಗೆ ಬಲಿಯಾದ ಕರ್ಣ ಈಗ ಹೇಗಿದ್ದಾನೆ, ಕರ್ಣನ್ಗೆ ಏನಾಗಿದೆ ಅನ್ನೋ ವಿವರಗಳನ್ನ ಮುಂದಿನ ವಿಡಿಯೋನಲ್ಲಿ ನೋಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.